ಸಾಮಾನ್ಯವಾಗಿ ನಾವೆಲ್ಲ ಒಂಥರ ನ್ಯಾಷನಲ್ ಇಶ್ಯೂಸ್ಗಳ ಬಗ್ಗೆ ಅಥವಾ ಕೆಲವೊಂದು ವಿಚಾರಗಳ ಬಗ್ಗೆ ನಾವು ಒಪಿನಿಯನ್ನ ಹೊರಗಡೆ ಹಾಕ್ತಿರ್ತೀವಿ, ಚರ್ಚೆ ಮಾಡ್ತಿರ್ತೀವಿ, ಹಾಗಲ್ಲ ಹೀಗೆ ಅಂತ ನಮ್ಮ ಒಪಿನಿಯನ್ ಹೇಳ್ತಿರ್ತೀವಿ. ಸೊ ನಮ್ಮ ಅಕ್ಕಪಕ್ಕನೇ ಎಷ್ಟೋ ಒಂದು ಬಗೆಹರಿಯದ ವಿಚಾರಗಳು ಇನ್ನೂ ಇದೆ. ಸೊ ನಾವು ಅದ್ರ ಕಡೆ ಅಷ್ಟೊಂದು ಗಮನ ಕೊಟ್ಟಿರಲ್ವೋ ಅಥವಾ ಅದು ಹಾಗೇನೆ ಅಂತ ಬಿಟ್ಬಿಟ್ಟಿರ್ತೀವೋ ನಮಗೆ ಗೊತ್ತಿಲ್ಲ. ಅದರಲ್ಲಿ ಇವತ್ತು ನಾನು ಬೆಳಿಗ್ಗೆ ಮನೆಯಿಂದ ಬರಬೇಕಾದ್ರೆ ಒಂದು ಗಮನಿಸಿದೆ ನಾನೇ. ಆ್ಯಕ್ಚುಲಿ ನಮ್ಮ ಮನೆ ಮುಂದೆ ಎಕ್ಸಾಕ್ಟಾಗಿ ಒಂದು ಖಾಲಿ ಸೈಟ್ ಇದೆ. ಅದು ಆ್ಯಕ್ಚುಲಿ ಖಾಲಿ ಇಲ್ಲ, ಅದ್ರ ತುಂಬ ಗಿಡ ಮರ ಬಳ್ಳಿಗಳು ಏನೇನೋ ಕಸ ಕಡ್ಡಿ ತುಂಬಿಕೊಂಡು ಅದು ಹೆಸರಿಗಷ್ಟೇ ಖಾಲಿ ಸೈಟ್ ಥರ ಇದೆ. ಅದು ಫುಲ್ ಗಲೀಜಿದೆ. ಸೊ ಈ ಸೈಟ್ ತೊಗೊಳ್ತೀರಲ್ಲ ನೀವು, ಸೈಟ್ ಓನರ್ಸ್, ನೀವೇನು ಅದ್ರ ಪಕ್ಕನೇ ಇರಲ್ಲ, ಅಥವಾ ಕೆಲವರು ಅಕ್ಕಪಕ್ಕ ರೋಡಲ್ಲಿರ್ಬೋದು, ಇನ್ನು ಕೆಲವರು ಫಾರಿನಲ್ಲಿರ್ಬೋದು, ಅಥವಾ ಇನ್ನು ಕೆಲವರು ಬೇರೆ ಏರಿಯಾಗಳಲ್ಲಿರಬಹುದು. ಆದರೆ ಆ ಕಸ ಕಡ್ಡಿ ಮರ ಗಿಡಗಳಿಂದ ನಿಮಗಂತೂ ತೊಂದರೆ ಆಗಲ್ಲ. ಆದರೆ ಅದ್ರ ಪಕ್ಕ ಇರ್ತಾರೆ ನೋಡಿ, ಯಾವುದೋ ಒಂದು ಮನೇನೋ ಅಪಾರ್ಟ್ಮೆಂಟ್ ಅಥವಾ ಶಾಲೆ ಶಾಪ್ ಏನೋ ಒಂದು ಇರುತ್ತಲ್ಲ, ಅವರಿಗಂತೂ ಲಿಟ್ರಲಿ ಅದರಿಂದ ತೊಂದರೆ ಆಗ್ತಿದೆ. ಅದರಲ್ಲಿ ಕೆಲವೊಂದು ಸೀಸನ್ಗಳಲ್ಲಿ ಹಾವುಗಳು ಮೊಟ್ಟೆ ಇಟ್ಟು ಮರಿ ಮಾಡಿ ಆ ಚಿಕ್ಕ ಮರಿ ಹಾವುಗಳು ಪಕ್ಕದವ್ರ ಮನೆಗೆ ಹೋಗುತ್ತೆ, ಅಪಾರ್ಟ್ಮೆಂಟ್ಗಳಿಗೆ ಹೋಗುತ್ತೆ, ದೊಡ್ಡ ಹಾವುಗಳು ಕೂಡ ಹೋಗುತ್ತೆ. ಇನ್ನು ಪಕ್ಕದ ಮನೇಲೆಲ್ಲಾದರೂ ಪಾರ್ಕಿಂಗ್ ಸ್ಲಾಟಲ್ಲಿ ವೆಹಿಕಲ್ ನಿಲ್ಲಿಸಿದ್ರೆ ರ್ಯಾಟ್ ಬೈಟ್ಗಳು ಆ ಥರ ಒಂದು ಖಾಲಿ ಸೈಟಲ್ಲಿ ಆ ಗಲೀಜಿರೋದ್ರಿಂದ ಹೆಗ್ಣಗಳಿಗೆಲ್ಲ ಇರೋಕ್ಕೊಂದು ಒಳ್ಳೆ ಜಾಗ ನೀವು ಮಾಡಿಕೊಟ್ಟಿದ್ದೀರಾ. ಸೊ ಅವುಗಳೆಲ್ಲ ಏನು ಮಾಡ್ತವೆ, ರಾತ್ರಿ ಕಟ್ಬಂದು ವೆಹಿಕಲ್ಗಳದ್ದು ರ್ಯಾಟ್ ಬೈಟ್ ಆಗ್ತಾಯಿದೆ. ಸೊ ಇದು ಒಂದು ಥರ ಪ್ರಾಬ್ಲಮ್. ಆದರೆ ಇನ್ನು ಕಸ ಎಸೆಯೋರು ಇರ್ತಾರಲ್ಲ ಮಹಾನುಭಾವರು, ಅವರಿಗಂತೂ ಅದು ಒಂದು ಒಳ್ಳೆ ಜಾಗ ಮಾಡಿಕೊಡ್ತಾ ಇದ್ದೀರಾ. ನಿಧಾನವಾಗಿ ಬರ್ತಾರೆ, ಸ್ಕೂಟಿಲಿ ತಂದು ಯಾರೂ ನೋಡಲ್ಲ ಅಂದ್ಕೊಂಡು ಎಸ್ಬಿಟ್ಟು ಹೋಗ್ತಿರ್ತಾರೆ. ಅದು ಕರೆಕ್ಟಾಗಿ ಎಸೆಯಲ್ಲ, ಆಯಿತಾ. ಅದನ್ನು ನಾಯಿಗಳು, ದನ, ಬೆಕ್ಕು ಎಲ್ಲ ಅಲ್ಲಿ ಗೊತ್ತಿದೆ, ನೋಡಿರ್ತೀರ ನೀವು, ಅದನ್ನ ಎಳ್ದಾಡಿಕೊಂಡು ಆ ಗಲೀಜಲ್ಲಿ ತಿಂತಿರ್ತಾರೆ. ಸೊ ಇದರಿಂದ ಕಸ ಎಸೆಯೋರಿಗೂ ತೊಂದರೆ ಆಗಲ್ಲ, ಸೈಟ್ ಓನರ್ಸ್ಗಳಿಗೂ ತೊಂದರೆ ಆಗಲ್ಲ. ಇದು ತೊಂದರೆ ಆಗ್ತಿರೋದು ಅದರ ಅಕ್ಕಪಕ್ಕ ಇರ್ತಾರಲ್ಲ ಅವ್ರಿಗೆ ಮಾತ್ರನೇ. ಸೊ ನೀವೇ ಯೋಚನೆ ಮಾಡಿ, ಒಂದು ಮನೆ ಕಸ ಅಂತಂದರೆ ಅದರಲ್ಲಿ ಎಲ್ಲ ಥರ ಗಲೀಜು ಇರುತ್ತೆ ಅಲ್ವಾ. ಅದರಲ್ಲಿ ನಾಯಿ, ಬೆಕ್ಕು, ಆ ದನ, ನಾಯಿಗಳಂತೂ ಆ ಕಸದನ್ನು ಫುಲ್ ಎಳ್ದಾಡ್ಬಿಟ್ಟು ಅದನ್ನು ಒಂಥರ ರೋಡ್ಗೆಲ್ಲ ಚೆಲ್ಲಿ ನಮ್ಗೆ ಓಡಾಡುವಾಗ ಕೆಟ್ಟ ಸ್ಮೆಲ್ಲು, ಆಯಿತಾ, ನಂಬರ್ 1. ಇನ್ನೊಂದು, ಎಷ್ಟೋ ಜನ ಆ ಕಸದಲ್ಲಿ ಸ್ಯಾನಿಟರಿ ಪ್ಯಾಡ್ಸ್ ಕೂಡ ಹಾಕ್ತೀರಾ. ದಯವಿಟ್ಟು ಅದನ್ನು ಯೋಚನೆ ಮಾಡಿ, ಅದನ್ನು ರೋಡಲ್ಲೆಲ್ಲ ಎಳೆದು ಹಾಕಿದ್ರೆ ಅದರ ಅವಸ್ಥೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ. ಈವನ್ ದನ ಕೂಡ ಅದರಲ್ಲಿ ಯಾವುದೋ ಒಂದು ತರಕಾರಿನೋ ಹಣ್ಣು ಯಾವುದೋ ಕಸ ಸೊಪ್ಪು ಇದ್ದರೆ ಅದರಲ್ಲಿ ಬಾಯಿ ಹಾಕಿ ಹುಡುಕ್ತಾ ಇರುತ್ತೆ. ಜೊತೆಗೆ ನೀವು ಸ್ಯಾನಿಟರಿ ಪ್ಯಾಡ್ಸನ್ನು ಕಸದ ಜೊತೆನೇ ನೀವು ಎಸ್ದು ಹೋಗ್ತಿದ್ದೀರಾ ಅಂದರೆ ಯೋಚನೆ ಮಾಡಿ. ನಾವು ಅದರದ್ದೇ ಹಾಲು ಕುಡಿತೀವಿ, ನಾವು ಅದನ್ನು ಪೂಜೆ ಮಾಡ್ತೀವಿ ಅಲ್ವಾ. ಸೊ ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಒಂದು ಖಾಲಿ ಸೈಟ್ ನೀವು ಹಾಗೆ ಬಿಟ್ಟಿರೋದ್ರಿಂದ, ಸೊ ಅದನ್ನು ಬಿಡಕ್ಕೆ ಹೋಗಬೇಡಿ. ಅದನ್ನು ವರ್ಷಕ್ಕೆ 1-2 ಸರಿ ನೀಟಾಗಿ ಮೇಂಟೈನ್ ಮಾಡಿ, ಅದನ್ನು ಕ್ಲೀನ್ ಮಾಡಿಸಿ. ಅಥವಾ ನಿಮ್ಗೆ ಅಲ್ಲಿ ಕ್ಲೀನ್ ಮಾಡ್ಸೋಕ್ಕಾಗಲ್ವ, ಯಾವುದಾದ್ರೂ ಒಂದು ಶೆಡ್ ಹಾಕಿ, ಒಂದು ಫ್ಯಾಮಿಲಿ ಇರೋದು ಎಷ್ಟೋ ಜನ ಹಾಕಿ ಬಿಟ್ಟಿದ್ದಾರೆ, ಅವ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ಒಂದೊಳ್ಳೆ ಕಾಂಪೌಂಡ್ ಹಾಕಿ, ಇಲ್ಲ ನೀವು ಕಮರ್ಷಿಯಲ್ಲೋ ರೆಸಿಡೆನ್ಷಿಯಲ್ ಪರ್ಪಸ್ಸಿಗೆ ತೊಗೊಂಡಿದ್ರೆ ಅದನ್ನ ನೀಟಾಗಿ ಮೇಂಟೈನ್ ಮಾಡಿ, ಇಲ್ಲ ಅದನ್ನ ಡೆವಲಪ್ ಮಾಡಿ, ಓಕೆನಾ. ಹಾಗೆ ಕಸ ಎಸೆಯೋರಿಗೆ ಹೇಳ್ತಾ ಇದ್ದೀನಿ, BBMP ಅವರು ಐ ಥಿಂಕ್ ಪ್ರತಿದಿನ ಬರ್ತಾರೆ ಅನ್ಕೋತೀನಿ, ಬರ್ತಾರೆ. ಬಟ್ ಆ ಟೈಮಲ್ಲಿ ನೀವು ಇರ್ತೀರೋ ಇಲ್ವೋ ಗೊತ್ತಿಲ್ಲ, ನೀವು ಮಕ್ಕಳನ್ನ ಸ್ಕೂಲಿಗೆ ಬಿಡೋಕ್ಕೆ ಹೋಗಿರ್ಬೋದು, ಅಥವಾ ಇನ್ನೇನೋ ಕೆಲಸದಲ್ಲಿ ಬ್ಯುಸಿ ಆಗಿರಬಹುದು. ನಿಮ್ಗೆ ಆ ಟೈಮಲ್ಲಿ ಕಸನ BBMP ವೆಹಿಕಲ್ಗೆ ಡಂಪ್ ಮಾಡೋಕ್ಕೆ ಆಗದೇ ಇರ್ಬೋದು. ಆದರೆ ಮನೆ ಓನರ್ಸ್ಗಳಿರ್ತೀರಲ್ಲ, ನಿಮ್ಮ ಮನೆ ಮುಂದೆ ಒಂದು ಬಿನ್ ಇಡಿ, ಅಥವಾ ಒಂದು ಬ್ಯಾರಲ್ ಏನಾದರೂ ಇಡಿ. ಅದು ಅಟ್ಲೀಸ್ಟ್ ಅವರು ಆ ಮನೆ ಕಸನ ಅದಕ್ಕೆ ಡಂಪ್ ಮಾಡಿದ್ರೆ BBMP ಅವ್ರು ಬಂದು ಅದನ್ನು ಅವ್ರ ವೆಹಿಕಲಿಗೆ ಡಂಪ್ ಮಾಡ್ಕೊಳ್ತಾರೆ. ನೀವು ನಿಮ್ಮ ಟೈಮಿಗೆ ವೆಹಿಕಲ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಇನ್ನೊಬ್ಬರು ಮನೆ ಮುಂದೆ ಯಾಕೆ ಹೋಗ್ತೀರಾ? ಯಾಕೆ ರೋಡನ್ನೆಲ್ಲ ಗಲೀಜು ಮಾಡ್ತೀರಾ? ಎಷ್ಟು ಜನ ಅದನ್ನ ತುಳ್ಕೊಂಡು ಓಡಾಡ್ತಾರೆ ಗೊತ್ತಾ? ಎಷ್ಟು ಕೆಟ್ಟ ಸ್ಮೆಲ್ ಬರುತ್ತೆ ಗೊತ್ತಾ? ಇದು ನಮ್ಮದಪ್ಪ. ಸೊ ಇದೆಲ್ಲ ನೀವು ಯೋಚನೆ ಮಾಡಿ. ನಾನು ಹೇಳೋದಿಷ್ಟೇ, ಒಂದು ಕಸ ಕ್ಲೀನ್ ಮಾಡಬೇಕು ಅಂತಂದರೆ ಇನ್ ಟೈಮಿಗೆ ನೀವು ಕಸನ BBMP ವೆಹಿಕಲ್ಗೆ ಡಂಪ್ ಮಾಡಿ, ಆಯಿತಾ. ಇಲ್ಲ ಮನೆ ಓನರ್ಗಳು ಅದಕ್ಕೆ ವ್ಯವಸ್ಥೆ ಮಾಡಿಕೊಡಿ. ಖಾಲಿ ಸೈಟವರು ನಿಮ್ಮ ಸೈಟನ್ನು ಆದಷ್ಟು ನೀಟಾಗಿಟ್ಕೊಳ್ಳಿ. ಪಕ್ಕದ ಮನೆಯವರಿಗೆ ನೀವು ಝೂ ಮಾಡಿಕೊಡೋ ಅವಶ್ಯಕತೆ ಇಲ್ಲ, ಆಯಿತಾ. ಅಲ್ಲಿ ಹಾವು, ಹುಳ, ಹಪ್ಪಟೆ, ಇಲಿಗಳು, ಹೆಗ್ಣಗಳು, ಬೆಂಗಳೂರಲ್ಲಿ ಇಲಿಗಳಿಗಂತೂ ಭಯನೇ ಇಲ್ಲ. ನಾವು ಓಡಾಡ್ತಾ ಇದ್ರೆ ನಮ್ಮ ಪಕ್ಕನೇ ಓಡಾಡ್ಕೊಂಡು ಹೋಗ್ತಾ ಇರ್ತವೆ. ಸೊ ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಡಿ. ದಯವಿಟ್ಟು ಆದಷ್ಟು ಸ್ವಚ್ಛತೆಯನ್ನು ಕಾಪಾಡಿ, ಆಯಿತಾ. ಇಂಟರ್ನ್ಯಾಷನಲ್ ಇಶ್ಯೂ ಬಗ್ಗೆನೂ ಡಿಸ್ಕಸ್ ಮಾಡೋಣ, ಆದರೆ ನಮ್ಮ ಅಕ್ಕಪಕ್ಕನೂ ನಾವು ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಕ್ಕೆ ಕೈ ಜೋಡಿಸಿ. ಹಾಗೆ ಈ ಥರ ಎಷ್ಟೋ ವಿಚಾರಗಳಿದೆ, ಏನೇನಿದೆ, ನೀವೇನೇನು ಫೇಸ್ ಮಾಡ್ತಿದ್ದೀರಾ ಅನ್ನೋದನ್ನ ನೀವು ಕಮೆಂಟಲ್ಲಿ ಹಾಕಿ. ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ, ನೋಡಿ ಚೇಂಜಸ್ ಆಗ್ಬೋದು ಅಲ್ವಾ. ಥ್ಯಾಂಕ್ ಯು.